ಹಲೋ ಗೈಸ್, ಏನು ಬೇಗ ಭವಿಷ್ಯ 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 ಒಂದೇ ಕಣ್ಣೆ ದೇವ್ರ ಕೊಟ್ಟಾನೆ ಎರಡು ಕಣ್ಣ ಒಂದು ಕಣ್ಣು ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಮಂಡೇ ಅಗೇನ್ ವರ್ಕಿಂಗ್ ಡೇ ಸ್ಟಾರ್ಟ್ ಆಯಿತು. ಭವಿಷ್ಯಂದು ಇವತ್ತು ನಾರ್ಮಲ್ ಕ್ಲಾಸ್ ಇದೆ, ನಾರ್ಮಲ್ ಕಾಲೇಜ್ ಇದೆ ಆ್ಯಂಡ್ ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ಸೊ ಇವಾಗ ಹೋಗಿ ಭವಿಷ್ಯನ ಬಿಟ್ಬಿಟ್ಟು ಬರಬೇಕು. ಆಲ್ರೆಡಿ ಟೈಮ್ ಆಗಿದೆ, ಬಟ್ ಅವಳು ಇನ್ನೂ ರೆಡಿ ಆಗ್ತಾನೆ ಇದ್ದಾಳೆ. ಭವಿಷ್ಯ ಪ್ಲೀಸ್, ಟೈಮ್ ಆಗೋಯ್ತು ಬಾಮ್ಮ. ಹೊರಿಸ್ತೀನಿ ತಾಳಿ. ಅವಳು ಹೊಸ ಹೇರ್ ಕಟ್ಟಲ್ಲಿ ಫುಲ್ಲು ಎಕ್ಸೈಟಿಂಗ್ ಮೂಡಲ್ಲಿ ಹೋಗ್ತಾ ಇದ್ದಾಳೆ ಕಾಲೇಜ್ಗೆ. ನೋಡಿ ಗೈಸ್, ಮಾಡರ್ನ್ ಡ್ರೆಸ್ಗೆ ಜುಮ್ಕಿ ಹಾಕ್ಕೊಂಡಿದ್ದಾಳೆ. ಏನಮ್ಮ, ಏನು ಬೇಗ? ಓ ರಾಮ, ಇಲ್ಲೇ ಇದೆ ತಗೋ. ಅಷ್ಟೇ, ನನ್ನ ಐ ಡಿ ಕಾರ್ಡ್ ಹಾಕೋಬೇಕು. ಲ್ಯಾಪ್ಟಾಪ್ ಇಟ್ಕೊಳ್ಳಲ್ವಾ? ಇಟ್ಕೋ ಬೇಗ. ಟೈಮ್ ಆಗಿದೆ ಅಂದರೆ ಆಗ ಓಕೆ ಗೈಸ್, ವಾಣಿ ಗೈಸ್ ಹೋಗೋಣ. ಏಯ್ ನಡಿ ಸುಮ್ಮನೆ. ಪ್ಲೀಸ್ ಬೇಗ ಕೊಟ್ಬಿಡು. ಗೈಸ್, ಭವಿಷ್ಯನ ಬಿಟ್ಬಿಟ್ಟು ಬಂದಾಯಿತು. ಹಾಗೆ ಮನೆಗೆ ಬಂದಾದಮೇಲೆ ಪೂಜೆ, ದೇವರಿಗೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡಬೇಕಿತ್ತು, ಅದು ಆಯಿತು. ಇವಾಗ ನಾನು ಟಿಫನ್ ತಿಂತಾಯಿದ್ದೀನಿ. ಬಿಕಾಸ್ ನೆನ್ನೆ ದೋಸೆ ಮಾಡಿದ್ದೆ. ದೋಸೆ ಬಂದುಬಿಟ್ಟು ಭವಿಷ್ಯ ಮಾತ್ರ ತಿಂದಿದ್ದು ನೆನ್ನೆ, ಇನ್ನು ನಾವು ಯಾರೂ ತಿಂದೇ ಇರಲಿಲ್ಲ. ಸೊ ಸಂಪಳ ಎಲ್ಲ ಹಂಗೆ ಮಿಕ್ಕಿದೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ದೋಸೆನೇ. ಸೊ ಅದನ್ನು ತಿಂದ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ಹಾಂ, ಇವಾಗ ನಾನು ನಮ್ಮ ಯಜಮಾನ್ ರೋಡ್ಗಡೆ ಹೋಗ್ತಾ ಇದ್ದೀವಿ. ಒಂದು ಡ್ರೆಸ್ಸಿಗೆ ಪ್ಯಾಂಟ್ ತೊಗೋಬೇಕಾಗಿತ್ತು. ಸೊ ಅದನ್ನು ತೊಗೊಬರೋದಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಅಮ್ಮ ಗೈಸ್, ಹೋಗಿ ತೊಗೊಬಂದ್ವಿ. ಇವಾಗ ಅಡುಗೆ ಮಾಡಬೇಕು ಗೈಸ್. ಸೋಮವಾರ ಯಾಕೋ ಇವತ್ತು ಫುಲ್ಲು ಬ್ಯುಸಿ ಇದೆ. ಎರಡು ಸರ್ತಿ ಆಯ್ತು ಆಗಲಿ ಹೊರಗಡೆ. ನಾನು ನಮ್ಮ ಯಜಮಾನ್ರ ಜೊತೆ ಹೋಗಿದ್ದು 2 ಸರ್ತಿ. ಬೆಳಗ್ಗೆ ಭವಿಷ್ಯನ ಬಿಡೋದಕ್ಕೆ 1 ಸರಿ ಹೋಗಿದೆ, 3 ಸರಿ ಆಗಿದೆ. ತಿರ್ಗಾ ಸಾಯಂಕಾಲ 4ನೇ ಸರಿ ಆಗುತ್ತೆ. ಇವಾಗ ಅಡುಗೆ ಮಾಡಬೇಕು. ನಾನು ಮಾಡ್ತಾ ಇರೋದು ಬೇಳೆ ರಸಮ್ ಆ್ಯಂಡ್ ಬೀನ್ಸ್ ಪಲ್ಯ ಗೈಸ್. ಇವಾಗ ಆಲ್ರೆಡಿ ಸಾಯಂಕಾಲ ಆಗಿದೆ ಆ್ಯಂಡ್ ನಂದು ಟ್ಯೂಷನು ಆಯಿತು. ನಾನು ಹೊರಗಡೆ ಹೋಗಿದ್ನಲ್ಲ, ನಾನು ಏನು ತೊಗೊಂಡೆ ಅಂತ ಅಂದರೆ ತೋರಿಸ್ತಿದ್ದಾಳೆ. ಒಂದು ಪ್ಯಾಂಟ್, ಚೂಡಿದಾರ್ ಪ್ಯಾಂಟು ವೈಟ್ ಕಲರ್ದು, ಆ್ಯಂಡ್ ಇನ್ನೂ ಒಂದು ಯೆಲ್ಲೋ ಕಲರ್ದು ಲೆಗ್ಗಿನ್ಸ್ ಬೇಕಾಗಿತ್ತು, ಅದು ತೊಗೊಂಡ್ವಿ ಗೈಸ್. ಈಗ ಹೋಗಿ ಭವಿಷ್ಯನ ಕರ್ಕೊಂಬರ್ಬೇಕು. ಓಡೋಡಿ ಬರ್ತಾ ಇದ್ದಾಳೆ ನಮ್ಮ ಭವಿಷ್ಯ. ಯಾಕೆ ಓಡಿ ಬರ್ತಾ ಇದೆಯಾ? ಬ್ಯಾಗ್ ಎಲ್ಲಿ? ಇನ್ನೊಂದು ಬ್ಯಾಗ್ ಒಳಗಡೆ, ಬ್ಯಾಗು ವೈಟ್ ಕಲರ್ದು ಬ್ಯಾಗ್ ಒಳಗಡೆ ಇದೆ. ಕೂರ್ಲಾ? ತಿಂದ ಫುಲ್ಲು? ಓಕೆ, ಹೋಗು. ತಿನ್. ಬ್ಯಾಗ್ ಒದ್ದೆ ಆಗಿದೆ? ಇಲ್ಲ ಓ ಇಲ್ಲ. ಸ್ವಲ್ಪ ಕಾರ್ನ್ ಮಾಡಿಕೊಂಡೆ. ಕಾರ್ನ್ಗೆ ಹಾಕಿರೋದು ಒಂದು ಸ್ವಲ್ಪ ನಾನು ತುಪ್ಪ, ಸ್ವಲ್ಪ ಪೆರಿ ಆ್ಯಂಡ್ ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ. ಭವಿಷ್ಯ ಇವಾಗ ಊಟ ಮಾಡ್ತಾ ಇದ್ದಾಳೆ. ಮಾಡ್ತಾಳೆ, ಇನ್ನು ಮಾಡ್ತಾಳೆ. ಆ್ಯಂಡ್ ಅವಳದು ಡ್ಯಾನ್ಸ್ ಕ್ಲಾಸ್ನಲ್ಲಿ ಜರ್ಸಿ ಕೊಟ್ಟಿದ್ದಾರೆ. ಸೊ ಅದನ್ನು ಹಾಕೊಂಬಂದು ತೋರಿಸೋದಕ್ಕೆ ಅಂತ ಹೋಗಿದ್ದಾಳೆ ಗೈಸ್. ಭವಿಷ್ಯ ಅಂತ ನಂಬರ್ 24 ಭವಿಷ್ಯ.
ಟ್ರಾನ್ಸ್ ಅಂತ ಡ್ಯಾನ್ಸ್ ಕ್ಲಾಸ್ ಟೀಮ್ Dance ಡ್ಯಾನ್ಸ್ class ಅಲ್ಲ, ಟೀಮ್ dance ಡ್ಯಾನ್ಸ್ club. ಟೀಮ್ ಹೆಸರು. ಇದು ಸರಿ ಇದೆಯಾ? ಓಕೆ, ಹೋಗು ಊಟ ಮಾಡು ಫಸ್ಟು. ಈಗ ಕಲರ್ ಇಷ್ಟ ಆಯ್ತಾ ನಿಂಗೆ? ಆಯ್ತು, ಇದೇ ಟ್ರಾನ್ಸ್ ಪ್ಯಾಲೆಟ್. ಸರಿ ಹೋಗಿ ಊಟ ಮಾಡು. ಇವಾಗ ನಾನು ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರಿಗೆ ಇದು ಕಾರ್ನ್ ಕೊಟ್ಟಿದ್ದೀನಿ, ಅದೇ ಮ್ಯಾಗಿ ಮಸಾಲ ಹಾಕಿರೋದಕ್ಕೆ ಇದೇನು ಮ್ಯಾಗಿ ಮಸಾಲ ಹಾಕಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಯಜಮಾನ್ರಿಗೆ ಮ್ಯಾಗಿ ಇಷ್ಟ ಇಲ್ಲ ಗೈಸ್. ಸೊ ಇವತ್ತೇನು ಕ್ವೆಶನ್ ಕೇಳಲ್ಲ ರೀ? ಹಾಂ, ನನಗೆ ಒಂದು ಕಣ್ಣಿದೆ ಆದರೆ ನನಗೆ ಕಾಣಿಸೋದೇ ಇಲ್ಲ. ಅಂತರಾತ್ಮ ಅಂತೆ. ನನಗೊಂದು ಕಣ್ಣಿದೆ ಆದರೆ ನನಗೆ ಕಾಣಿಸೋದೇ ಇಲ್ಲ ಅಷ್ಟೇ. ಅದನ್ನ ಇಟ್ಕೊಂಡು ನಾನೇನು ಮಾಡಿ? ಅದು ಏನಿರ್ಬೋದು? ಆನ್ಸರ್ ಕೊಟ್ರಿ. ನಿಮ್ಗೊಂದು ಕಣ್ಣಿದೆ ಆದರೆ ಕಾಣಿಸಲ್ವಾ? ಫೋಟೋನಲ್ಲಿ ಕಣ್ಣಿ ಬಿಡಿಸಿ ಆದರೆ ಅದಕ್ಕೆ ಕಾಣಿಸಲ್ವಲ್ಲ. ಅದಲ್ಲ, ಕೋಕೋನಟ್ 3 ಕಣ್ಣಿರುತ್ತೆ ಅದಕ್ಕೆ, ಅದಕ್ಕೂ ಕಾಣಲ್ಲ, ಬಟ್ 3 ಕಣ್ಣಿರುತ್ತೆ. ಬಟ್ ನಿಂಗೆ ಒಂದೇ ಕಣ್ಣ ಇರೋದು? ನನಗೆ ಒಂದೇ ಕಣ್ಣೆ ಅಲ್ಲ ಕಣೆ, ದೇವ್ರ ಕೊಟ್ಟಾನೆ 2 ಕಣ್ಣ. ಅಲ್ಲ ಕಣೆ, ದೇವ್ರ ಕೊಟ್ಟಾನೆ 2 ಕಣ್ಣ, ನಿಂಗೆ ಒಂದು ಕಣ್ಣು ಅಂತ ರೀ. ನಾನೊಂದು ಐಟಮು. ಏನದು? ಕ್ಯಾಮ್ರಾ ಕಾಣುತ್ತೆ ಅದಕ್ಕೆ. ಕ್ಯಾಮ್ರಾಗೆ ಕ್ಯಾಮ್ರಾ ಕಣ್ಣಿಗೆಲ್ಲ ಕಾಣುತ್ತೆ ಅಂತಾರೆ, ಗೊತ್ತಾ? ನನ್ನ ಮನೆಯಲ್ಲಿ ಇದೆ ಅದು. ಬೇಗ ಹೇಳಿ, ತುಂಬ ಹೊತ್ತಾಯ್ತಪ್ಪ ನನಗೆ ಹೇಳಿ. ಭಗವಂತಂಗೆ 100 ಕಣ್ಣಿರುತ್ತೆ. ಗೊತ್ತಿಲ್ವಾ? ನಿಮಗೂ ಗೊತ್ತಿಲ್ವಾ? ಸೂಜಿ ಅದಕ್ಕೊಂದು ಕಣ್ಣಿರುತ್ತೆ ಆದರೆ ಕಾಣಲ್ಲ. ತೂತ ಇರುತ್ತೆ, ಕಣ್ಣಿರಲ್ಲ. ತೂತಾನ ಕಣ್ಣಂತ ಹೇಳೋದು ಇಲ್ಲ ರೀ. ಏನ್ರಿ ಕಣ್ಣಲ್ಲ? ಇಲ್ಲ ಕಣಪ್ಪ. ಏ ತೂತಾನ ಹೆಂಗ್ ಕಣ್ಣಂತೀಯ? ಹೋಗಪ್ಪ, ಹೋಗು ಗೂಗಲಲ್ಲಿ ಹುಡ್ಕು. ಐ ಹ್ಯಾವ್ ಎನ್ ಐ ಬಟ್ ಐ ಕಾಂಟ್ ಸಿ ಅಂತ. ಹಾಗಂದ್ರೆ ನನಗೆ ಕಣ್ಣಿದೆ, ಆದ್ರೆ ನನ್ನ ಕಣ್ಣು ಮುಂದೆ ಏನೋ ಇರುತ್ತೆ, ಅದನ್ನ ಕಟ್ ಮಾಡ್ಬಿಡ್ತಾರೆ ಅಂತ ಅದೇನದು ಹೇಳು ನೋಡೋದ. ಏನು? ನನಗೊಂದು ಕಣ್ಣಿದೆ. ಹಾಂ, ಕಣ್ ಥರ ಇರುತ್ತೆ ಅದು. ಹಾಂ, ಹೇಳು. ತಡಿ, ಹಾಂ, ನಾನೇ ಕ್ರಿಯೇಟ್ ಮಾಡ್ಕೊಂಡೆ. ನನಗೆ 2 ಹಲ್ಲಿದೆ. ಇದು ಒಂದು ಸ್ವಲ್ಪ ಲಾಂಗ್ ವ್ಲಾಗ್ ಆಗೋದಿದೆ. ಬೇಡ, ಹೇಳು, ಪರವಾಗಿಲ್ಲ. ಅದು ಸೆನ್ಸೇ ಮಾಡಲ್ಲ. ನಿಂದ ಹೆಂಗ್ ಸೆನ್ಸೇ ಮಾಡ್ತಿಲ್ಲ? ಇನ್ನೊಂದು ಕೇಳ, ಹಾಗೆ ಎಷ್ಟೊಂದು ಹಲ್ಗಳಿದ್ದಾವೆ ಆದರೆ ಕಚ್ಚಕ್ಕಾಗಲ್ಲ. ಅಪ್ಪ, ಕಚ್ಬೋದಪ್ಪ. ಕೈ ಇಟ್ಟು ನೋಡು ಬಾಯಿಗೆ, ಗೊತ್ತಾಗತ್ತೆ ಏನಿರ್ಬೋದು. ಬೇಗ ಹೇಳಿ. ಇದು ಗೊತ್ತಿಲ್ವಾ? ಇದು ಇದೆ ನಮ್ಮ ಮನೆಯಲ್ಲಿ. ನನಗೆ ಎಷ್ಟೊಂದು ಹಲ್ಲಿದೆ ಆದರೆ ನನಗೆ ಅದು ಕಚ್ಚಕ್ಕಾಗಲ್ಲ. ಬಾಚಣಿಗೆ ಗೈಸ್, ಮೊದಲನೇದು ಉತ್ತರ ಕೊಡ್ಲಿಲ್ಲ, ಆದ್ರೆ ಎರಡನೇದು ಯಾವ್ದೋ ಪೆಕ್ರ ತರ ಏನಿಲ್ಲ. ನಂದು ಪೆಕ್ರ ತರ. ಸರಿ, ಅದು ಪೆಕ್ರ ತರ ಇತ್ತು ಅಂತ ಅಂದ್ರೆ ಕಮೆಂಟ್ ಅಲ್ಲಿ ಹೇಳಿ ಗೈಸ್. ಪೆಕ್ರ ತರ ಇತ್ತು ನಿಮ್ದು ರೀಡಲ್ ಅಂತ ಹೇಳಿ. ಹಂಗ್ಯಾರು ಹಾಕ್ತಾರೆ ಕಾಮೆಂಟ್? ಅದೆಷ್ಟು ರೂಡ್ ಆಗಿರುತ್ತೆ. ಸರಿ, ರೂಡಾಗಿ ಬೇಡ, ತುಂಬಾ ಸ್ವೀಟ್ ಆಗಿ, ತುಂಬಾ ಮುದ್ದಾಗಿ. ಒಳ್ಳೆಯವ್ರ ಚಿತ್ರ ಅವ್ರೆ, ತುಂಬಾ ಒಳ್ಳೆಯವ್ರ ಚಿತ್ರ ಅವ್ರೆ, ಬಟ್ ಆದ್ರೆ ಸ್ವಲ್ಪ ಎಳಿತು, ಸ್ವಲ್ಪ ತಪ್ಪಾಗಿತ್ತು ಅಂತ ಹಾಕ್ಬಿಡಿ. ಓಕೆನಾ? ಓಕೆ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಏನೋ ನೋಡ್ಬೇಕಂತ ಟಿವಿನಲ್ಲಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ಬ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್.